ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಇಂದಿನ ಕಥೆಯಲ್ಲಿ ನಾನು ನಿಮಗೆ ಅಭಿಮನ್ಯುವಿನ ಮಗ ಪರೀಕ್ಷಿತನ ಕತೆ ಬಗ್ಗೆ ತಿಳಿಸ್ಕೊಟ್ಟೆ. ಪರೀಕ್ಷಿತ ಯಾವ ರೀತಿ ಸಾವನ್ನಪ್ಪಿದ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೆ. ಇಂದಿನ ಕಥೆಯಲ್ಲಿ ನಾನು ನಿಮಗೆ ಪರೀಕ್ಷಿತನ ಮಗ ಜನಮೇಜಯ ಅಪ್ಪನ ಸಾವಿಗೆ ಕಾರಣವಾದ ತಕ್ಷಕನ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಂಡ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇಲ್ಲಿ ಪರೀಕ್ಷಿತನ ಮರಣದ ನಂತರ ಪರೀಕ್ಷಿತನ ಮಗ ಅಂದರೆ ಜನಮೇಜಯನಿಗೆ ಪಟ್ಟ ಕಟ್ತಾರೆ. ಪಟ್ಟ ಕಟ್ಟಿದ ಮೇಲೆ ಅಪ್ಪನಂತೆ ಮಗ ಕೂಡ ಧರ್ಮದಿಂದ ರಾಜ್ಯವನ್ನು ಆಳ್ತಿರ್ತಾನೆ. ಹೀಗಿರುವಾಗ ಒಂದು ದಿನ ಜನಮೇಜಯ ಆಳ್ತಿದ್ದ ಹಸ್ತಿನಾಪುರದ ಆಸ್ಥಾನಕ್ಕೆ ಉತ್ತಂಕನು ಬರ್ತಾನೆ. ರಾಜನು ಅವನಿಗೆ ಮರ್ಯಾದೆಯಿಂದ ನಮಸ್ಕರಿಸುತ್ತಾನೆ. ನಮಸ್ಕರಿಸಿದ ರಾಜನನ್ನು ಅವನ ಪರಿವಾರವನ್ನು ಉತ್ತಂಕನು ಆಶೀರ್ವದಿಸುತ್ತಾನೆ. ರಾಜನು ನೀಡಿದ ಆಸನದಲ್ಲಿ ಕುಳಿತು ಅವರ ಆತಿಥ್ಯವನ್ನು ಸ್ವೀಕರಿಸ್ತಾ ಹೀಗೆ ಮಾತಾಡ್ತಾ ರಾಜನನ್ನ ಕುರಿತು, ಮಹಾರಾಜ, ನೀನು ನಿನ್ನ ತಂದೆ ಪರೀಕ್ಷಿತನ ದುರ್ಮರಣಕ್ಕೆ ಪ್ರತೀಕಾರ ಕೈಗೊಂಡಿರುವೆಯಾ ಎಂದು ಪ್ರಶ್ನಿಸಿದ. ಇದಕ್ಕೆ ಜನಮೇಜಯನು, ಪ್ರತೀಕಾರವೇ? ಯಾರ ಮೇಲೆ, ಏಕೆ ಎಂದು ಕೇಳಿದ. ಉತ್ತಂಕನು, ಜನಮೇಜಯ, ನಿನ್ನ ತಂದೆಯನ್ನು ಅಮಾತ್ಯರು, ಸೇನಾಪತಿಗಳು, ಇತರರು ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದರು. ತಕ್ಷಕನು ಅವರೆಲ್ಲರ ಕಣ್ಣು ತಪ್ಪಿಸಿ ನಿಮ್ಮ ತಂದೆಯನ್ನು ಮೋಸದಿಂದ ಸಾಯಿಸಲಿಲ್ಲವೇ? ಅದಕ್ಕೆ ನೀನು ಪ್ರತೀಕಾರ ಮಾಡಬೇಡವೇ ಎಂದು ಕೇಳಿದ. ಹೀಗೆನ್ನುವಾಗ ಜನಮೇಜಯನಿಗೆ ತನ್ನ ತಂದೆಯ ಮರಣ ಹೊಂದಿದ ಸನ್ನಿವೇಶದ ಸ್ಮರಣೆಯಾಗಿ ದುಃಖ ಉಕ್ಕಿ ಬಂತು. ತಕ್ಷಕನ ಮೇಲೆ ಅಪಾರ ಕೋಪ ಉಂಟಾಯಿತು. ಋಷಿಕುಮಾರ, ಕರ್ತವ್ಯ ಮರೆತಿದ್ದ ನನ್ನನ್ನು ಎಚ್ಚರಿಸಿದ್ದೀರಾ, ತುಂಬ ವಂದನೆಗಳು. ಹೌದು, ನಮ್ಮ ತಂದೆಯವರ ಮರಣಕ್ಕೆ ಕಾರಣವಾದ ಆ ತಕ್ಷಕನ ವಂಶವನ್ನೇ ತೊಡೆದು ಹಾಕಿಬಿಡಬೇಕೆನ್ನಿಸುತ್ತಿದೆ. ಅದಕ್ಕಾಗಿ ನಾನೇನು ಮಾಡಬೇಕು, ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡ. ವೀಕ್ಷಕರೇ, ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು. ಉತ್ತಂಕ ಹಾಗೂ ತಕ್ಷಕನಿಗಿರುವ ದ್ವೇಷವಾದರೂ ಏನು ಅಂತ. ಉತ್ತಂಕ ತಕ್ಷಕನನ್ನು ಸಾಯಿಸೋದಕ್ಕೆ ಏನಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ಬೋದು. ವೀಕ್ಷಕರೇ, ಇಲ್ಲಿ ಉತ್ತಂಕ ವೇದ ಎಂಬ ಋಷಿಮುನಿಗಳ ಆಶ್ರಮದಲ್ಲಿ 12 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿರ್ತಾನೆ. ವಿದ್ಯಾಭ್ಯಾಸ ಮಾಡಿದ ನಂತರ ಅವನಿಗೆ ಗುರುಗಳಿಗೆ ಏನಾದರೂ ಕಾಣಿಕೆ ಕೊಡಬೇಕು ಅನ್ನೋ ಆಸೆ ಬರುತ್ತೆ. ಆಗ ಅವನು ಗುರುಗಳನ್ನು ಕೇಳ್ತಾನೆ. ಗುರುಗಳು ನನಗೇನೂ ಕಾಣಿಕೆ ಬೇಡ ಅಂತ ಹೇಳ್ತಾನೆ. ಆದರೆ ಉತ್ತಂಕ ಬಲವಂತ ಮಾಡಿದ್ರಿಂದ ಗುರುಗಳು, ನನ್ನ ಹೆಂಡತಿಯನ್ನು ಹೋಗಿ ಕೇಳು, ಅವಳಿಗೆ ಏನಾದರೂ ಬೇಕಾದರೆ ಕೊಡು ಅಂತ ಕೇಳ್ತಾರೆ. ಸರಿ ಅಂತ ಹೇಳಿ ಉತ್ತಂಕ ಅವರ ಹೆಂಡತಿ ಹತ್ರ ಹೋಗಿ ಕೇಳ್ತಾನೆ. ತಾಯಿ, ನಿಮ್ಗೇನಾದರೂ ಬೇಕಾ ಕೇಳಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಗುರುಪತ್ನಿ ಸ್ವಲ್ಪ ಹೊತ್ತು ಯೋಚಿಸಿ, ಮಗು, ನನ್ನ ಕಿವಿಗಳಲ್ಲಿ ಓಲೆ ಇಲ್ಲದೆ ಬರಿದಾಗಿವೆ. ಇಂದಿಗೆ 4 ದಿನಕ್ಕೆ ಸರಿಯಾಗಿ ನಮ್ಮ ಆಶ್ರಮಕ್ಕೆ ಸುಮಂಗಲಿಯರನ್ನು ಕರೆದಿದ್ದೇನೆ. ಅವರನ್ನು ಸತ್ಕರಿಸುವಾಗ ಬರೀ ಕಿವಿಯಲ್ಲಿರಬಾರದು. ಪೌಷ್ಯರಾಜನ ಪತ್ನಿಯ ಬಳಿ ಉತ್ತಮವಾದ ಓಲೆಗಳಿವೆ ಎಂದು ಕೇಳಿದ್ದೇನೆ. ನೀನು ಆಕೆಯಿಂದ ಅದನ್ನು ಪಡೆದು ತರಲು ಸಾಧ್ಯವೇ ಎಂದು ಕೇಳಿದರು. ಉತ್ತಂಕನು, ಖಂಡಿತ ತಂದು ಕೊಡುವೆನಮ್ಮ ಎಂದು ಹೇಳಿ ಮತ್ತೊಮ್ಮೆ ಆಕೆಗೆ ನಮಸ್ಕರಿಸಿ ಪೌಷ್ಯರಾಜನ ಪಟ್ಟಣಕ್ಕೆ ಹೊರಟನು. ಹೀಗೆ ಉತ್ತಂಕನು ಪೌಷ್ಯರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ರಾಜ ಮತ್ತು ಆತನ ಪತ್ನಿ ಖುಷಿಯಿಂದಲೇ ಅವನಿಗೆ ಓಲೆಗಳನ್ನು ಕೊಡ್ತಾರೆ. ಕೊಡೋದ್ರ ಜೊತೆಗೆ ಒಂದು ಎಚ್ಚರಿಕೆ ಮಾತನ್ನು ಕೂಡ ಹೇಳ್ತಾರೆ. ಋಷಿಕುಮಾರ, ಈ ಕರ್ಣಾಭರಣವು 3 ಲೋಕಗಳಲ್ಲೂ ತುಂಬ ಪ್ರಸಿದ್ಧವಾಗಿದೆ. ಸರ್ಪರಾಜನಾದ ತಕ್ಷಕನಂತೂ ಇದನ್ನು ಅಪಹರಿಸಬೇಕೆಂದು ಹಗಲಿರುಳು ಕಾಯುತ್ತಿದ್ದಾನೆ. ಆದ್ದರಿಂದ ನೀವು ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಎಂದಳು. ಉತ್ತಂಕನು ಹಾಗೇ ಆಗಲಿ ಎಂದು ಹೇಳಿ ಮಹಾರಾಣಿಗೂ ಪೌಷ್ಯರಾಜನಿಗೂ ಧನ್ಯವಾದಗಳನ್ನು ಅರ್ಪಿಸಿ ವೇದರ ಆಶ್ರಮದ ಕಡೆ ವೇಗವಾಗಿ ಹೊರಟನು. ಹೀಗೆ ಉತ್ತಂಕನು ಓಲೆಗಳನ್ನು ಪಡೆದು ಕಾಡಿನ ದಾರಿಯಲ್ಲಿ ಗುರುಗಳ ಆಶ್ರಮಗಳನ್ನು ಸೇರೋದಕ್ಕೆ ಹೋಗ್ತಾ ಇರ್ತಾನೆ. ಈ ವಿಷಯ ತಿಳಿದು ಬಂದ ತಕ್ಷಕನು ಒಬ್ಬ ಸನ್ಯಾಸಿ ವೇಷದಲ್ಲಿ ಅವನನ್ನು ಫಾಲೋ ಮಾಡ್ತಾ ಇರ್ತಾನೆ. ಒಂದೊಂದ್ಸಲ ಪ್ರತ್ಯಕ್ಷ ಆಗ್ತಾನೆ, ಒಂದೊಂದ್ಸಲ ಎಲ್ಲೋ ದೂರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದನ್ನು ಗಮನಿಸಿದ ಉತ್ತಂಕನಿಗೆ ಯಾಕೋ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಅದರಿಂದ ಉತ್ತಂಕ ಒಂದು ನದಿಯ ಸಮೀಪಕ್ಕೆ ಬರ್ತಾನೆ. ಹೇಗೂ ಸಂಜೆ ಆಗಿದೆ, ಇಲ್ಲೇ ಇದ್ದು ಸಂಧ್ಯಾ ವಂದನೆ ಮಾಡುವ ಅಂತ ಹೇಳಿ ಅವನು ಓಲೆಗಳನ್ನು ನದಿಯ ದಂಡೆಯ ಮೇಲಿಟ್ಟು ನೀರಿಗಿಳಿತಾನೆ. ಇದನ್ನು ಗಮನಿಸಿಕೊಂಡಿದ್ದ ತಕ್ಷಕನು ಆ ಓಲೆಗಳನ್ನು ತಗೊಂಡು ಓಡಲಿಕ್ಕೆ ಶುರು ಮಾಡ್ತಾನೆ. ಉತ್ತಂಕನು ಸಂಧ್ಯಾ ವಂದನೆ ಮುಗಿಸಿ ಬಂದ ಮೇಲೆ ನೋಡಿದ್ರೆ ಅಲ್ಲಿ ಓಲೆಗಳಿರೋದಿಲ್ಲ. ದೂರದಲ್ಲಿ ಓಡುತ್ತಿದ್ದ ಬೈರಾಗಿಯು ಗೋಚರಿಸ್ತಾನೆ. ಉತ್ತಂಕನು ತಾನೂ ವೇಗವಾಗಿ ಓಡುತ್ತಾ ಅವನನ್ನು ಹಿಂಬಾಲಿಸ್ತಾನೆ. ಕೂಡಲೇ ತಕ್ಷಕನು ಆವಿನ ರೂಪವನ್ನು ತಾಳಿ ಬಿಲವೊಂದನ್ನು ಪ್ರವೇಶಿಸಿಬಿಡ್ತಾನೆ. ಉತ್ತಂಕನು ತನ್ನ ದಂಡದಿಂದ ಬಿಲವನ್ನು ಹಗೆದು ದೊಡ್ಡ ಸುರಂಗ ಮಾಡಿಕೊಂಡು ಒಳಗೆ ಪ್ರವೇಶಿಸ್ತಾನೆ. ಅದು ಪಾತಾಳ ಲೋಕ, ಸರ್ಪಲೋಕವೂ ಅದೇ. ಉತ್ತಂಕನು ಸರ್ಪಗಳನ್ನು ಪ್ರಾರ್ಥಿಸಿ ಎಷ್ಟೋ ಬಾರಿ ಕೇಳ್ಕೊಡ್ತಾನೆ, ಆ ಓಲೆಗಳನ್ನು ಕೊಟ್ಟುಬಿಡಿ ಅಂತ ಕೇಳ್ತಾನೆ. ಆದರೆ ಅವ್ರು ಯಾರು ಕೊಡೋದಿಲ್ಲ. ಆಗ ಉತ್ತಂಕನಿಗೆ ಕೋಪ ಬಂದು ಅಗ್ನಿದೇವನನ್ನು ಪ್ರಾರ್ಥಿಸಿ
ಈ ಇಡೀ ಸರ್ಪಲೋಕವನ್ನೇ ಸುಟ್ಟು ಬಿಡು ಎಂದು ಪ್ರಾರ್ಥಿಸುತ್ತಾನೆ. ಅದೇ ರೀತಿ ಅಗ್ನಿದೇವ ಕೂಡ ಇಡೀ ಸರ್ಪಲೋಕವನ್ನು ಸುಟ್ಟು ಬಿಡೋಕ್ಕೆ ರೆಡಿಯಾಗ್ತಾರೆ. ಆ ಸಮಯದಲ್ಲಿ ಭಯಗೊಂಡ ತಕ್ಷಕನು ಉತ್ತಂಕನ ಬಳಿಗೆ ಓಡಿ ಬಂದು ಓಲೆಗಳನ್ನು ಹಿಂತಿರುಗಿಸ್ತಾನೆ. ಉತ್ತಂಕನು ಅಗ್ನಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಸರ್ಪಲೋಕ ದಹನವನ್ನು ನಿಲ್ಲಿಸುವಂತೆ ವಿನಂತಿಸಿಕೊಳ್ತಾನೆ. ಓಲೆಗಳನ್ನು ತೆಗೆದುಕೊಂಡು ಗುರುಗಳ ಆಶ್ರಮದ ಕಡೆ ಹೊರಟನು. ಈ ರೀತಿ ಗುರುಪತ್ನಿಯ ಅಪೇಕ್ಷೆಯನ್ನು ಈಡೇರಿಸಿದನೆಂಬ ತೃಪ್ತಿಯನ್ನು ಉತ್ತಂಕನಿಗೆ ಇತ್ತು. ಆದರೆ ತಕ್ಷಕನು ತನಗೆ ಕೊಟ್ಟ ತೊಂದರೆಯಿಂದ ಅವನಿಗೆ ಬಹಳ ಬೇಸರವಾಗಿತ್ತು. ತಾನು ತಕ್ಷಕನಿಗೆ ಯಾವ ರೀತಿಯ ಅನ್ಯಾಯ ಮಾಡದಿದ್ದರೂ ಅವನು ತನಗೆ ನೀಡಿದ ತೊಂದರೆಯನ್ನು ನೆನೆದು ಉತ್ತಂಕ ಕೋಪಗೊಂಡನು. ತಕ್ಷಕನಿಗೆ ತಕ್ಕ ಶಾಸ್ತಿ ಮಾಡಬೇಕೆಂದು ನಿಶ್ಚಯಿಸಿದ. ಇದೇ ತಕ್ಷಕನು ಪರೀಕ್ಷಿತ ಮಹಾರಾಜನನ್ನು ಕಚ್ಚಿ ಸಾಯಿಸಿದನೆಂಬುದು ಅವನಿಗೆ ತಿಳಿಯಿತು. ಇದರಿಂದನೇ ಅವನು ಹಸ್ತಿನಪುರದ ಆದಿಯನ್ನು ಹಿಡಿದು ಬರ್ತಾನೆ. ಇದು ಉತ್ತಂಕನ ಕತೆ. ಈಗ ನಾವು ಜನಮೇಜಯನ ಸರ್ಪಯಾಗದ ಕತೆಗೆ ಬರೋಣ. ಜನಮೇಜಯ ಉತ್ತಂಕನನ್ನು ಕುರಿತು ತನ್ನ ತಂದೆಯ ಸಾವಿಗೆ ಕಾರಣನಾದ ತಕ್ಷಕನನ್ನು ಯಾವ ರೀತಿ ಸಾಯಿಸೋದು ಅಥವಾ ಯಾವ ರೀತಿ ಪ್ರತೀಕಾರ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಕೇಳಿದಾಗ ಉತ್ತಂಕನು ಹೀಗೆ ಹೇಳ್ತಾನೆ. ಮಹಾರಾಜ ಸರ್ಪಸತ್ರವೆಂಬ ಮಹಾಯಾಗ ಹೊಂದಿದೆ. ಈ ಯಾಗವನ್ನು ಮಾಡಿ ಸರ್ಪಗಳೆಲ್ಲವನ್ನು ಅಗ್ನಿಗೆ ಆಹುತಿ ನೀಡಬಹುದಲ್ಲ ಎಂದರು. ಜನಮೇಜಯನು ಕೂಡಲೇ ಋತ್ವಿಜರನನ್ನು ಅಂದರೆ ಯಜ್ಞಯಾಗಗಳನ್ನು ಮಾಡುವವರನ್ನು ಕರೆಸ್ತಾನೆ. ನಾನು ಸರ್ಪಯಾಗ ಮಾಡಲು ನಿಶ್ಚಯಿಸಿದ್ದೇನೆ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ನಡೆಸಿ ಎಂದ. ರಾಜರು ಹೇಳಿದ ಮೇಲೆ ಮಾಡಲೇಬೇಕಲ್ವ, ಸೊ ಎಲ್ಲರೂ ಸರ್ಪಯಾಗದ ಸಿದ್ಧತೆಗಳನ್ನು ಪ್ರಾರಂಭಿಸ್ತಾರೆ. ಈ ಕತೆ ಕೇಳಿದ ಮೇಲೆ ನಮಗೆ ಸರ್ಪಯಾಗ ಮಾಡೋದಕ್ಕೆ ಉತ್ತಂಕನೇ ಮೇನ್ ಕಾರಣ ಅಂತ ಅನಿಸ್ಬೋದು. ಆದರೆ ಸರ್ಪಗಳ ನಾಶಕ್ಕೆ ಉತ್ತಂಕನ ಕೋಪವೊಂದೇ ಕಾರಣವಲ್ಲ. ಸರ್ಪಗಳ ತಾಯಿಯೇ ಸರ್ಪಗಳು ನಾಶವಾಗಲೆಂದು ಶಾಪ ಕೊಟ್ಟಿದ್ಲು. ಹಾಗೆಯೇ ಜನಮೇಜಯನು ಕೂಡ ಯಾಗ ಮಾಡಿತ್ತೇನೋ ನಿಜ, ಆದರೆ ಆ ಯಾಗ ಮಧ್ಯದಲ್ಲಿ ನಿಂತು ಹೋಗಿತ್ತು. ಇಲ್ಲಿ ಸರ್ಪಗಳ ತಾಯಿಯೇ ಸರ್ಪಗಳು ನಾಶವಾಗಲೆಂದು ಶಾಪ ಕೊಟ್ಟಿದ್ದಾದರೂ ಯಾಕೆ? ಹಾಗೆಯೇ ಜನಮೇಜಯ ಮಾಡಿದ್ದ ಯಾಗ ಅರ್ಧದಲ್ಲೇ ನಿಂತು ಹೋಗಿದ್ದಾದರೂ ಏನಕ್ಕೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಮಹಾಭಾರತ ಅನ್ನೋದೇ ಹಾಗೆ, ಒಂದು ಕಥೆಯೊಳಗೆ 100 ಕಥೆಗಳು ಅಡಗಿರುತ್ತೆ. ಅದರಿಂದ ಎಲ್ಲವನ್ನ 10 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ಕಥೆಯಲ್ಲಿ ಸಿಗೋವರೆಗೂ ನಮಸ್ಕಾರ.